ನಿನ್ನ ನಿನ್ ಕುಟುಂಬನ ಮಣ್ಪಾಲ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಆ ಸೇವಂತಿನ ಆಹುತಿ ತಗೋತೀನಿ ಅಂತ ಹೇಳ್ತಾ ಇದ್ದೀನಿ. ಏನಂದಿ ನೀನು? ಶತ್ರುಗಳ್ ಬೆನ್ ಹಿಂದೆ ಹೊಡೆಯೋದು ಬೇರೆ ತರ, ಆದ್ರೆ ಶತ್ರುಗಳ್ ಮುಂದೆನೆ ಬಂದು ಹೇಯ್ ನಾನ್ ನಿನ್ನ ಹೊಡಿತಿದ್ದೀನಿ ಕಣೋ, ತಾಕತ್ತಿದ್ರೆ ತಪ್ಪಿಸ್ಕೊ ಅಂತ ಹೇಳೋದ್ರಲ್ಲಿ ಒಂಥರ ಮಜಾ ಇದೆ. ಅದಕ್ಕೆ ಹೇಳೋಣ ಅಂತ ಬಂದಿದ್ದೀನಿ. ಏಯ್, ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಯಾಕೆ ಹೀಗೆ ವಿಚಿತ್ರವಾಗಿ ಆಡ್ತಾ ಇದೀಯಾ? ವಿಚಿತ್ರವಾಗಿ ಆಡ್ತಿಲ್ಲ. ಇನ್ ಮುಂದೆ ಜೀವನದಲ್ಲಿ ಬರೀ ವಿಚಿತ್ರಗಳೇ ನಡೆಯುತ್ತೆ ಅಂತ ಹೇಳಕ್ ಬಂದಿದ್ದೀನಿ ಅಷ್ಟೆ. ನಾನ್ ಹೊರಗಡೆ ಊಟ ಏನೂ ಮಾಡಿಲ್ಲ, ಆದ್ರೂ ಯಾಕೆ ಈ ರೀತಿ ನನ್ಗೆ ವಾಮಿಟ್ ಆಗ್ತಿದೆ ಅಂತ ನೀನ್ ಯೋಚನೆ ಮಾಡ್ತಿದ್ದೆ ಅಲ್ವಾ? ಅದಕ್ಕೆ ಕಾರಣ ಯಾರ್ ಗೊತ್ತಾ? ನಾನು ಅಂದ್ರೆ ಮೀರಾ ಅಲ್ಲ. ಏನು? ನನ್ನ ಹತ್ರನೂ ನಿನ್ ಮೈಯಲ್ಲಿ ಪ್ರಿಯಾ ಸೇರ್ಕೊಂಡಿದ್ದಾಳೆ ಅಂತ ನಾಟಕ ಆಡಕ್ ಬಂದಿದ್ಯಾ? ನೋಡು, ನಿನ್ನ ನಾಟಕನೆಲ್ಲ ನಾನು ನಂಬಲ್ಲ ಮೀರಾ. ಹೇಳು, ಆ ಮಾಯಮ್ಮನ ಸಹಾಯ ತಗೋತಿದ್ಯಾ ತಾನೆ? ಆ ಮಾಯಮ್ಮ ನಿನ್ ಬೆನ್ನ ಹಿಂದೆ ನಿಂತು ಸಪೋರ್ಟ್ ಮಾಡ್ತಿದ್ದಾಳ? ಅವಳ ಜೊತೆ ಶಾಮೀಲಾಗಿ ನಮಗ್ ದ್ರೋಹ ಮಾಡಕ್ ನೋಡ್ತಾ ಇದ್ಯಾ? ನಾನು ಮಾಯಮ್ಮನ್ ಸಪೋರ್ಟ್ ತಗೋತಿಲ್ಲ, ನಾನೇ ಮಾಯಮ್ಮ. ಏನು? ನೀನ್ ಮಾಯಮ್ಮನ? ಏಯ್, ಏನ್ ಮಾತಾಡ್ತಿದೀಯ ನೀನು? ಹೌದು, ಮೀರಾ ಮೈಯಲ್ಲಿ ಸೇರ್ಕೊಂಡು ನಿಮ್ಮನ್ನೆಲ್ಲ ಆಟಾಡಿಸ್ತಾ ಇದ್ದೀನಿ. ಮೀರಾ ಮೈಯಲ್ಲಿರೋದು ಮಾಯಮ್ಮನ ಅಂದ್ರೆ ನೀನ್ ಸತ್ತೋಗ್ಬಿಟ್ಯಾ? ಏ ಅಯೋಗ್ಯ, ಸತ್ತು ಇನ್ನೊಬ್ರ ದೇಹ ಸೇರೋದು ನಿನ್ನಂತ ಹುಲು ಮಾನವರ್ ಕಣೋ. ನನ್ನಂತ ಅತೀಂದ್ರಿಯ ಶಕ್ತಿ ಇರೋಳಲ್ಲ. ಸೇವಂತಿ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಮೀರಾ ಮೈ ಒಳಗಡೆ ಪರಕಾಯ ಪ್ರವೇಶ ಮಾಡಿದ್ದೀನಿ. ಸೇವಂತಿನ ಬಲಿ ತಗೊಳ್ಳೋಕೆ ಬಂದಿದ್ದೀನಿ.